ನೀವು ಸಚಿವ ಸ್ಥಾನಕ್ಕೆ ರಿಷಫಲ್ ಆಗುತ್ತೆ ಸರ್, ಈಗ ನಿಮಗೆಲ್ಲ ಸಿಗ್ಬೋದಾ ಸರ್? ನೋಡಪ್ಪ, ನಾನು ಸಚಿವ ಆಗಿ 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 ದಡ್ದಿದ್ದೇನೆ. ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು ಆಸೆ ಇದೆಯಾ ಸರ್ ಅದು? ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ನಿಮ್ದು ಇರುತ್ತಲ್ಲ ಸರ್, ನಮ್ದು ಇರುತ್ತೆ, ನಿಮ್ದೊಂದು ಇರುತ್ತಲ್ಲ ಸರ್. ನೋಡಪ್ಪ, ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದ್ರೇನು ಅದು ಹಿಂದೆ ಓಡಬಾರ್ದು, ಅದು ಹಿಂದೆ ಓಡಬಾರ್ದು. ಬಟ್ ರೆಡಿ ಇದ್ದೀರಾ ಸರ್? ಅದು ಕೊಟ್ಟರೆ ಹೇಳ್ತೀನಿ ರೀ. ಅವಾಗ ಇವು ಕೊಡು ಪ್ರಶ್ನೆ ಇರಲ್ಲ, ಕೊಡು ತಗೋ ಪ್ರಶ್ನೆ ಇರಲ್ಲ. ಕೊಡು ತಗೋ ಪ್ರಶ್ನೆ ಇದ್ರೆ ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ. ಪ್ರಶ್ನೆನೇ ಇಲ್ಲ, ಯಾರು ಕೊಡೋರು ಯಾರ ತೊಗೊಳೋರು ಯಾರಿಲ್ಲ. ಚರ್ಚೆ ನಡೀತಾ ಇದೆಯಲ್ಲ ಸರ್ ಈಗ. ಇದಿರಲ್ಲ ಸರ್ ಸೀನಿಯರ್ ಅದೇನಪ್ಪ, ವಯಸ್ಸದಿಂದ ಸಿದ್ದರಾಮಯ್ಯದ ದೊಡ್ಡವ ನಾನು ಒಂದು ವರ್ಷಲೇ. ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ, ಅದು ನೋಡಿ, ಪುನಃ ಅದನ್ನು ಕೇಳಬೇಡಿ, ನಾನು ಬಿಡ್ರಿ. ಈಗ ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ. ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ. ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡಬೇಕಲ್ಲ. ನನ್ನ ಫ್ರೆಂಡ್ ಅವ. ನಡ್ರಿ ಹೋಗಿ ಸಾಯ್ಬೇಡಿ. ಮೊನ್ನೆ ನಿಮ್ಮ ಪೇಪರ್ದಲ್ಲಿ ಯಾವುದದೆ ಹಿಂಗೆ ಸೆಸ್ ಟ್ಯಾಕ್ಸು, GST ಕಲೆಕ್ಷನ್ಸ್ ಇನ್ ಕರ್ನಾಟಕ ರೈಸ್ ಅಂತ, ಹೆಚ್ಚಿನ GST ಕಲೆಕ್ಷನ್ ಆಗಿದೆ ಅಂತ. ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಕಂಡು ಹಿಡಿತಾ ಇದ್ದಾರೆ ಮುಖ್ಯಮಂತ್ರಿ. ಇನ್ನೇನು ಮುಖ್ಯಮಂತ್ರಿ ಹೇಳಿದರು ಹೊರೇ ಅಂತಾದ್ರಿ. ಬಡವ್ರು ಏನು ಕಿತ್ಕೊಳ್ಳೋದು, ಏನು ಕಿತ್ಕೊಳ್ತಾರೆ? ಬೆಲೆ ಏರಿಕೆಗೆ ಮತ್ತು ಇದಕ್ಕೆ ಈ ಏನು ಹೇಳ್ತೀರಿ 5 ಗ್ಯಾರಂಟಿಗೆ ಏನೂ ಸಂಬಂಧ ಇಲ್ಲ. ಬೆಲೆ ಏರಿಕೆ ದೇಶದಲ್ಲಿ ದೊಡ್ಡ ಜ್ವಲಂತ ಸಮಸ್ಯೆ. ಅದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗೆ ಹೆಚ್ಚು ಗೊತ್ತು. ಒಂದು ಬೆಲೆ ಏರಿಕೆ, ಮತ್ತೊಂದು ನಿರುದ್ಯೋಗ. ಪ್ರೈಸ್ ರೈಸ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ಸ್ ಆರ್ ದ 2 ಇಂಪಾರ್ಟೆಂಟ್ ಇಶ್ಯೂಸ್ ಇನ್ ದ ಕಂಟ್ರಿ ಟುಡೇ. ಇದಕ್ಕೆ ಉತ್ತರ ಇನ್ನೂ ದಿಲ್ಲಿ ಸರ್ಕಾರಗೂ ಸಹ ಕಂಡುಬಿಡ್ಲಿಕ್ಕೆ ಬರ್ತಾ ಇಲ್ಲ. ಇದರಿಂದ ಇಡೀ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ, ನಿಮಗೂ ತೊಂದರೆ ಆಗಿದೆ ಇಲ್ಲೋ? ಸೊ ದಿಸ್ ಆರ್ 2 ಇಶ್ಯೂಸ್. ಎಷ್ಟು ಜನ ಯುವಕರು ಎಂಜಿನಿಯರ್ಸ್ ಅದಾರೆ, ಗ್ರ್ಯಾಜುಯೇಟ್ಸ್ ಅದಾರೆ, ಡಿಪ್ಲೊಮಾ ಹೋಲ್ಡರ್ಸ್ ಅದಾರೆ, ಅನ್ಎಂಪ್ಲಾಯ್ಡ್ ಅದಾರೆ. ನನ್ನ ಕಡೆ ದಿನ 1-2 ಹುಡುಗರು ಬರ್ತಾರೆ ಉದ್ಯೋಗ ಕೊಡ್ರಿ ಅಂತ. ಹಾಗಾಗಿ ಇವು ದೊಡ್ಡ ಜ್ವಲಂತ ಸಮಸ್ಯೆ ದೇಶದಲ್ಲಿ ಇವೆ. ನೀವು ಸಚಿವ ಸ್ಥಾನಕ್ಕೆ ರಿಷಫಲ್ ಆಗುತ್ತೆ ಸರ್, ಈಗ ನಿಮಗೆಲ್ಲ ಸಿಗ್ಬೋದಾ ಸರ್? ನೋಡಪ್ಪ, ನಾನು ಸಚಿವ ಆಗಿ 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 ದಡ್ದಿದ್ದೇನೆ. ಆದರೆ ಈಗ ಮುಖ್ಯಮಂತ್ರಿ ಆಗಬೇಕು, ಸಚಿವ ಏನಾಗಬೇಕು? ಆಸೆ ಇದೆಯಾ ಸರ್ ಅದು? ನನಗೆ ಆಸೆ ಆಗಿರಬೇಕು, ನಿಮ್ಮಂಥ ಜನರಿಗೆ ಆಸೆ ಅದೆಲ್ಲ ಆಗಬೇಕು. ನಿಮ್ದು ಇರುತ್ತಲ್ಲ ಸರ್, ನಮ್ದು ಇರುತ್ತೆ, ನಿಮ್ದೊಂದು ಇರುತ್ತಲ್ಲ ಸರ್. ನೋಡಪ್ಪ, ಲೈಫ್ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದ್ರೇನು ಅದು ಹಿಂದೆ ಓಡಬಾರ್ದು, ಅದು ಹಿಂದೆ ಓಡಬಾರ್ದು. ಬಟ್ ರೆಡಿ ಇದ್ದೀರಾ ಸರ್? ಅದು ಕೊಟ್ಟರೆ ಹೇಳ್ತೀನಿ ರೀ. ಅವಾಗ ಇವು ಕೊಡು ಪ್ರಶ್ನೆ ಇರಲ್ಲ, ಕೊಡು ತಗೋ ಪ್ರಶ್ನೆ ಇರಲ್ಲ. ಕೊಡು ತಗೋ ಪ್ರಶ್ನೆ ಇದ್ರೆ ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ. ಪ್ರಶ್ನೆನೇ ಇಲ್ಲ, ಯಾರು ಕೊಡೋರು ಯಾರ ತೊಗೊಳೋರು ಯಾರಿಲ್ಲ. ಚರ್ಚೆ ನಡೀತಾ ಇದೆಯಲ್ಲ ಸರ್ ಈಗ. ಇದಿರಲ್ಲ ಸರ್ ಸೀನಿಯರ್ ಅದೇನಪ್ಪ, ವಯಸ್ಸದಿಂದ ಸಿದ್ದರಾಮಯ್ಯದ ದೊಡ್ಡವ ನಾನು ಒಂದು ವರ್ಷಲೇ. ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ, ಅದು ನೋಡಿ, ಪುನಃ ಅದನ್ನು ಕೇಳಬೇಡಿ, ನಾನು ಬಿಡ್ರಿ. ಈಗ ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ. ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ. ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡಬೇಕಲ್ಲ. ನನ್ನ ಫ್ರೆಂಡ್ ಅವ. ನಡ್ರಿ ಹೋಗಿ ಸಾಯ್ಬೇಡಿ. ಒಂದು ಪ್ರತಿ ಕೊಟ್ಟಿದ್ದರು ಸುದಯದಿಂದ. ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ಭೇಟಿಯಾಗಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿ ಈ ವಿಚಾರ ಹೇಳಿದಾಗ ಅವರು ಸಹ ಇದು ಒಂದು ಒಳ್ಳೆಯ ಕೆಲಸ, ಈ ಕೆಲಸ ಆಗಬೇಕು, ಹಾಗಾಗಿ ಸರ್ಕಾರದಿಂದ ಸಹ ನಾನು ಖಂಡಿತವಾಗಿ ಆರ್ಥಿಕ ನೆರವು ಕೊಡ್ತೇನೆ ಅಂತ ನನಗೆ ಹೇಳಿದ್ದಾರೆ. ಅವ್ರಿಗೂ ನನ್ನ ಸ್ನೇಹಿತರವರು ಅದೇ ಈ ಒಳ್ಳೆ ಕೆಲಸ ಮಾಡೋದ್ರ ಬಗ್ಗೆ ಸರ್ಕಾರವನ್ನು ಮುಂದೆ ಬಂದಿದೆ. ಅವರು ಸಹ
ಸಹಕರಿಸ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ನಾನು ನನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಪ್ರಾಮಾಣಿಕವಾಗಿ ಒಂದು ಮಾತು ಹೇಳಿದ ನಿಮಗೆ ಆಶ್ಚರ್ಯ ಆಗ್ಬೋದು. ಮಾನವ ಯಾವ ಮೌಲ್ಯ ಇಟ್ಕೊಂಡು ಹೆಜ್ಜೆ ಹಾಕಬೇಕು, ಆ ಮೌಲ್ಯಗಳು ದಿನೇ ದಿನೇ ಕುಸಿತಾ ಇವೆ. ಈಗ ಯಾಂತ್ರಿಕ ಯುಗದಲ್ಲಿ ಒಂದು ಮನಃಶಾಂತಿ ಇಲ್ಲ. ಎರಡನೇದು, ಹಲವಾರು ಆಕರ್ಷಣೆಗಳು ಮಾನವಗೆ ತಪ್ಪು ದಾರಿಗೆ ಎಳಿತಾ ಇದೆ. ಹಾಗಾಗಿ ಶ್ರೀ ವಿವೇಕಾನಂದ ಅವರ ವಿಚಾರಧಾರೆ, ಅವ್ರು ಚಿಕಾಗೋ ಹೋದಾಗ ಏನು ಹೇಳಿದರು? ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳಿದರು. ಅಲ್ಲಿ ಎಷ್ಟು ಚಪ್ಪಾಳಿ ಬಿದ್ದು ಅದಕ್ಕೆ ಲೆಕ್ಕ ಇಲ್ಲ. ಅದು ಒಂದು ವಿಶ್ವ ದಾಖಲೆ ಆಗ್ಬೋದು ನಾನು ಭಾವಿಸ್ತೇನೆ. ಹಾಗಾಗಿ ಆ ವಿಚಾರಧಾರೆ ನಾವೆಲ್ಲರೂ ತಪ್ಪದೆ ಅನುಷ್ಠಾನದಲ್ಲಿ ತಂದರೆ ನಮ್ಮೆಲ್ಲರಿಗೂ, ರಾಷ್ಟ್ರಕ್ಕೂ ಸಹ ಉಜ್ವಲವಾದ ಭವಿಷ್ಯ ಇದೆ. ಮೊದಲೇದು ಎಲ್ಲಕ್ಕಿಂತ ಮಹತ್ವವಾದ ಚಾರಿತ್ರ್ಯ. ಹಾಗೆ ಚಾರಿತ್ರ್ಯ ಕಡೆ ಪ್ರತಿಯೊಬ್ಬರು ಗಮನ ಕೊಡಬೇಕು. ಮುಂಚೆ ಪ್ರತಿಯೊಬ್ಬರು ಕೊಡ್ತಿದ್ರು, ಆದರೆ ಇವತ್ತಿನ ಯುವಕರು ಅವ್ರ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಅದೇ. ಈ ರಾಷ್ಟ್ರ ಕಟ್ಟು ಜವಾಬ್ದಾರಿ ಅವ್ರ ಮೇಲಿದೆ. ಹಾಗಾಗಿ ನಿಮ್ಮ ಮುಖಾಂತರ ಪೂಜ್ಯ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ನಾನು ಯುವಕರಿಗೂ ಮನವಿ ಮಾಡ್ತಾ ಇದ್ದೇನೆ. ಈ ಕೇಂದ್ರ ಯುವಕರದು. ಯುವಕರು ಕೇವಲ ಪ್ರಾಮಾಣಿಕ ಅಷ್ಟೇ ಅಲ್ಲ, ಬುದ್ಧಿವಂತ ಭಾಳ ಜನ ಆಗಿದ್ದಾರೆ. ಪೇಪರ್ದ ದಿನ ನೋಡ್ತೇನೆ, ಆ ಡಿಸ್ಟಿಂಕ್ಷನ್ಸು, ಇವು ರ್ಯಾಂಕು ಎಲ್ಲ. ಅದರ ಚಾರಿತ್ರ್ಯ ಬಂದಾಗ ಒಳ್ಳೆಯ ಚಾರಿತ್ರ್ಯ ಬೇಕು. ಕ್ಯಾರೆಕ್ಟರ್, ಇಂಟಿಗ್ರಿಟಿ ಒಂದು ವ್ಯಕ್ತಿಗೆ ಇರಬೇಕು. ಯಾವುದು ಕ್ಷೇತ್ರ ಇರಲಿ, ರಾಜಕಾರಣ ಇರಲಿ, ಸಮಾಜ ಸೇವೆ ಇರಲಿ, ಯಾವ ಕ್ಷೇತ್ರ ಇರಲಿ. ಹಾಗಾಗಿ ಈ ಕೇಂದ್ರ ಶ್ರೀ ವಿವೇಕಾನಂದ ಯುವ ಸಾಂಸ್ಕೃತಿಕ ಕೇಂದ್ರ ಆದಷ್ಟು ಬೇಗನೆ ನಿರ್ಮಾಣ ಆಗಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕಾರ್ಯ ತತ್ಪರರಾಗಿ ಕೆಲಸ ಮಾಡ್ತೇವೆ. ಧನ್ಯವಾದಗಳು. ಸರ್, ನೀವು ಹೇಳುವಂತಹ ಚಾರಿತ್ರ್ಯ ರಾಜಕಾರಣದಲ್ಲಿ ಕೂಡ ಕಡಿಮೆ ಆಗ್ತಾ ಇದೆ ಅಂತ. ಹೌದು, ಏನು ತಪ್ಪೇನದೆ? ನಿಜ. ಈಗ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದರು. ನಾ 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ. ಎಷ್ಟು? 8. ಸಿದ್ದರಾಮಯ್ಯ ನನ್ನ ಆತ್ಮೀಯ ಸ್ನೇಹಿತ, ಅವನು ಒಳ್ಳೆ ಮುಖ್ಯಮಂತ್ರಿನೇ. ಯಾರಿಗೂ ಕೆಟ್ಟ ಅನ್ನೋದಿಲ್ಲ ನಾನು. ಒಂದು ಯಾವ ಪ್ರಕರಣದಲ್ಲಿ ರಾಮಕೃಷ್ಣ ರಾಜೀನಾಮೆ ಕೊಟ್ರಿ? ಫೋನ್ ಟ್ಯಾಪಿಂಗ್. ದಿನ ಫೋನ್ ಟ್ಯಾಪ್ ಆಗ್ತಾವೀಗ. ರಾಜೀನಾಮೆ ಕೊಟ್ರಲ್ರಿ. ಮೌಲ್ಯಾಧಾರಿತ ರಾಜಕಾರಣ ಮಾತಾಡ್ತಿದ್ರು, ಮೌಲ್ಯಾಧಾರಿತ ನಡ್ಕೊಂಡ್ರು. ಹಾಗಾಗಿ ಮೌಲ್ಯಗಳು ಕುಸಿತಾ ಇವೆ. ಎಲ್ಲ ಕೇವಲ ರಾಜಕಾರಣ ಅಷ್ಟೇ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲಿ ಇವತ್ತು ಮೌಲ್ಯಗಳು ಕಡಿಮೆ ಆಗ್ತಾ ಇವೆ. ಹಾಗಾಗಿ ರಾಮಕೃಷ್ಣ ಆಶ್ರಮ ಅಂತ ಸಂಸ್ಥೆಗಳು ಬೆಳಿಬೇಕು. ಇವ್ರ ಮಾರ್ಗದರ್ಶನ ಅವಶ್ಯಕತೆಯೂ ಅದೇ. ಅದರಲ್ಲಿ ಯುವಕರಿಗೆ ಹೆಚ್ಚಿನ ಮಾರ್ಗದರ್ಶನ ಅವಶ್ಯಕತೆ ಇದೆ. ಈ ಬುಡ ಹಗರಣದಲ್ಲೂ ಕೂಡ ಸಿಎಂ ಅವರ ಹೆಸರು ಕೇಳಿ ಬರ್ತಾ ಇದೆ. ನೋಡಪ್ಪ, ನೀವು ಮೈಸೂರದವರು, ಸಿದ್ದರಾಮಯ್ಯ ಮೈಸೂರದವರು. ಸಿದ್ದರಾಮಯ್ಯ ಬಗ್ಗೆ ಯಾವುದೋ ತಪ್ಪೇನಾರ ಮಾತು ಕೇಳಿದ್ರಿ ನೀವು? ಅವ್ರ 50 ವರ್ಷದ ರಾಜಕೀಯ ಜೀವನದಲ್ಲಿ ಸಿದ್ದರಾಮಯ್ಯ ಯಾವ ತಪ್ಪು ಹೆಜ್ಜೆ ಹಾಕಿಲ್ಲ. ಹಾಗಾಗಿ ಎಲ್ಲ ಏನು ನಡೀತಾ ಇರ್ತೈತೆ. ಹಗರಣ ಪ್ರಶ್ನೆಯಲ್ಲಿ ಬಂತಲ್ಲೇ, ಏನು ಕಳ್ತನ ಮಾಡಿ ಅವ್ರ ಮಿಸೆಸಲ್ಲಿ ಸೈಟ್ ಕೊಟ್ಟಾರ? ಕೇಳೋದ್ರಲ್ಲಿ ಬುಡ ಕೇಳ್ರಿ, ಬುಡಾಗೆ ಯಾಕೆ ಕೇಳೋದ್ರಲ್ಲಿ ನೀವು ಯಾಕೆ ಕೊಟ್ರಿ ಅಂತ? ಅವ್ರ ಜಮೀನು ಅಕ್ವೈರ್ ಆಗಿತ್ತು, ಹಾಗಾಗಿ ಬುಡ ಅವರು ಕೊಡ್ತೇವೆ ಅಂತ ಹೇಳಿದರು.
ಅವ್ರ ಮಿಸಸ್ ಹೆಸರಿನಲ್ಲಿ ತೊಗೊಂಡ್ರು. ಹಾಗೆ ನನಗೇನಿದ್ರೋಗೇನು ತಪ್ಪು ಕಾಣಿಸೋದಿಲ್ಲ. ಸರ್ ಇಷ್ಟೆಲ್ಲ ಹಗರಣ ನಡೆದಿದೆ ಸರ್, 4,000 5,000 ಆದ್ರೂ ಕೂಡ ಅಧಿಕಾರಿಗಳ ರಕ್ಷಣೆ ಆಗ್ತಾ ಇದೆ. ಯಾ ನಾಲ್ಕಾಯ್ತು ಸರ್ ಮೂಢ ಆಯುಕ್ತರಾಗಿದ್ದಂಥವ್ರನ್ನ ಈಗ ಸಸ್ಪೆಂಡ್ ಮಾಡಿದ್ರು, ಅಂದ್ರೆ ವರ್ಗಾವಣೆ ಮಾಡಿದ್ರು, ಸ್ಥಳ ತೋರಿಸಿರಲಿಲ್ಲ. ಈಗ ಅವ್ರನ್ನ ಹಾವೇರಿಯ ವಿವಿಯ ಕುಲ ಸಚಿವರಾಗಿ ವರ್ಗಾವಣೆ ಮಾಡಿದ್ದಾರೆ. ನನಗೇನು ಗೊತ್ತಿಲ್ಲಪ್ಪ. ನೋಡಿ, ಯಾವ ವರ್ಗಾವಣೆ ಯಾಕೆ ಆಗ್ತಿದೆ ಅದು ಸಿ ಎಮ್ದಿಂದ ಆಗಬೇಕಂತೇನಿಲ್ಲ. ಕೆಲವು ವರ್ಗಾವಣೆ ಆ ಇಲಾಖೆ ಮಂತ್ರಿಗಳು ಮಾಡ್ತಾರೆ, ಕೆಲವುಗಳು ಸೆಕ್ರೆಟರಿ ಮಾಡ್ತಾರೆ, ಗೊತ್ತಲ್ಲ. ಬಂದು ತಿಳ್ಕೊಳ್ರಿ ಯಾರು ಮಾಡಿದಾರೆ ಅಂತ. ಅಲ್ಲ, ಗೊತ್ತಾಯ್ತು. ಯಾಕಂದ್ರೆ 14 ಸೈಟು ಒಂದ್ ಕಡೆ ಆದ್ರೆ ಸರ್, ಮೂಡಾದಲ್ಲಿ ಸಾವಿರಾರು ಕೋಟಿ ಆಗಲಕ್ಕೆ ನಿಮ್ಮ ಸ್ನೇಹಿತರು ಹಿರಿಯರು ನೋಡ್ರಿ, ಮೂಡ ಆಗಲಿ ಹೂಡ ಆಗಲಿ ಬೆಳಗಾವಿ ಡೆವಲಪ್ಮೆಂಟ್ ಅಥಾರಿಟಿ ಆಗಲಿ, ಎಲ್ಲರ ಮಿಸ್ಅಪ್ರಾಪ್ರಿಯೇಷನ್ ಇದ್ದರೆ, ಮಿಸ್ಯೂಸ್ ಆಫ್ ಫಂಡ್ಸ್ ಇದ್ದರೆ, ಮಿಸ್ಯೂಸ್ ಆಫ್ ಪವರ್ ಇದ್ದರೆ, ನೀವು ಸುಮ್ಕ ಸಾವಿರಾರು ಕೋಟಿ ಅಂತ ಮಾತಾಡಬಾರ್ದು. ಏನಿದ್ರೆ ಬೇಕು ಕೊಡಿ, ನನ್ನ ಲಿಖಿತು ನನಗೆ ಕೊಡಿ. ಈಗ ಹಾಗಲ್ರಿ. ನೋಡಿ, ಮಾದೇಗೌಡರು ಕೂಡ ಗೊತ್ತಿದೆ ಸರ್, ಎಲ್ಲವೂ ಕೂಡ ಮಾದೇಗೌಡ ಗೊತ್ತಿದ್ರೆ ಸಂತೋಷ, ನಿಮ್ಗೆ ಗೊತ್ತಿದ್ದು. ನನ್ನ ಕಡೆ ಲಿಖಿತವಾಗಿ ಕೊಡಿ. ನಾನೇ ನೀವು ಕೊಟ್ಟರೆ ನಾಳೆ ಒಂದು ಪತ್ರ ಬರೀತೇನೆ ಸರ್ಕಾರಕ್ಕೆ, ಇದ್ರ ಬಗ್ಗೆ ವಿಚಾರಣೆ ಆಗಬೇಕಂತ. ಸುಮ್ಕ ನೀವು ಏನು ಮನಸ್ಸು ಬಂದಾಗ ಸಾವಿರಾರು ಕೋಟಿ ಅಂದರೆ ಏನು ಸಾವಿರಾರು ಕೋಟಿ ಯಾರು ನೋಡಿದ್ದಾರೆ? ಹಾಂ, ಸಾವಿರಾರು ಕೋಟಿ ಏನು ಸಾವಿರಾರು ಕೋಟಿ ಏನು ಮಾತಾಡ್ತಾರೆ ನೋಡ್ರಿಪ್ಪ. ನನಗೇನು ಗೊತ್ತಿಲ್ಲ, ಸೈಡ್ ಬಗ್ಗೆ ಪ್ರಚಾರ ಗೊತ್ತಿಲ್ಲ ನನಗೆ. ಇಲ್ಲೇನು ಯಾವ ಸೈಡ್ ಅಲಾಟ್ ಮಾಡಿಲ್ಲ. ನನಗೆ ಒಂದು ಸೈಡ್ ಏನು ಅಲಾಟ್ ಮಾಡಿದ್ದಿದ್ರೆ ನೀವು ನನ್ನ ಗಮನ ಹಿಡ್ಕೊಂಡು ಹೊಡಿಬೇಕಾಗಿತ್ತು. ಅಥವಾ ನಾವು ಅರ್ಜಿ ಮಾಡಿಲ್ಲ. ಅದು ಮೈಸೂರಲ್ಲಿ ಸೈಡ್ ತೊಗೊಳ್ಬೇಕಾದ್ರೆ ವಿಚಾರ ಮಾಡ್ತಾ ಇದ್ದೇನೆ. ಬುಡಾದಿಂದ ಅಲ್ಲ, ಹಾಗೆ ಅಲ್ಪ. ನಾ ಯಾಕೆ ತೊಗೊಳ್ಬೇಕು ಬುಡಾದಿಂದ? ಬುಡಾದಿಂದ ತೊಗೊಳ್ಬೇಕು ಮಧ್ಯಮ ವರ್ಗದ ಜನ, ಬಡ ಜನ ಅಂಥವ್ರು ತೊಗೊಳ್ಬೇಕು. ಆರ್ಥಿಕವಾಗಿ ಸಂಬಂಧಿತ ಜನ. ಆಯ್ತು ಬಿಡಿ, ಫಸ್ಟ್ ಹೊಡಿತಾ ಹೋಗ್ರಿ ನೀವು. ಸರ್ ಈಗ ಸರ್ ನೀವೇ ಹೇಳಿದಾಗೆ ಸರ್, ರಾಕೇಶ್ ಹೆಗ್ಡೆ ಒಂದು ಫೋನ್ ಕಾಲ್ ಟ್ಯಾಪಿಂಗ್ ಆರೋಪ ಬಂದ ತಕ್ಷಣ ರಾಜೀನಾಮೆ ಕೊಟ್ಟು ವಿಚಾರಣೆ ಎದುರಿಸಿ ಮತ್ತೆ ಬಂದರು ಸರ್. ಸಿಎಂ ಅವ್ರ ವಿರುದ್ಧವಾಗಿ ದೊಡ್ಡ ಮಟ್ಟದ ಗಂಭೀರ ಆರೋಪ ಬಂದಿದೆ. ನಾನು ನಿಮ್ಮ ಲೆಕ್ಕದಲ್ಲಿ ಅದು ಗಂಭೀರವಾದ ಆರೋಪ ಇರ್ಬೋದು, ನನ್ನ ದೃಷ್ಟಿಯಲ್ಲಿ ಏನು ಗಂಭೀರವಾದ ಆರೋಪ ಅಲ್ಲ. ಅವರೇನೋ ಒಪ್ಕೊಂಡಾರಲ್ಲ, ಲ್ಯಾಂಡ್ ಅಕ್ವೈರ್ ಆಗಿದ್ದು ಫ್ಯಾಕ್ಟ್ಸು, ಸೈಟ್ ಅವ್ರ ಹೆಸರಲ್ಲೇ ಮಿಸಸ್ ಹೆಸರು ಕೊಟ್ಟಿದ್ದು ಫ್ಯಾಕ್ಟು. ಅವರೇನು ಡಿನೈ ಮಾಡಿಲ್ಲ. ಅವ್ರ ಪ್ರಶ್ನೆಯಲ್ಲಿ ಬಂತು, ಲ್ಯಾಂಡ್ ಅಕ್ವೈರ್ ಆಯಿತು, ಆ ಲ್ಯಾಂಡ್ಗೆ ಕಾಂಪೇಷನ್ ಮಾಡಲಿಕ್ಕೆ ಸೈಟ್ ಕೊಟ್ಟಿದ್ದಾರೆ. ಏನಾದರೂ ಏನು ತಪ್ಪದೆ? ಸರ್ ಇಲ್ಲಿ ಅದೊಂದು ಕಡೆ ಆದ್ರೆ ಸರ್, ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆಗ್ತಾರೆ. ಈಗ ಇಲ್ಲೇ ಆ ಪ್ರಸ್ತಾವನೆ ಇಲ್ಲ. ಯಾಕೆ ಮಾಡಬೇಕು ಮುಖ್ಯಮಂತ್ರಿ ಬದಲಾವಣೆ? ಏನು ಕಾರಣ ಅದೇ? ಈಗ ಆಲ್ರೆಡಿ ಮೀಟಿಂಗ್ಗಳು ಸ್ಟಾರ್ಟ್ ಆಗಿದೆ. ಪರಮೇಶ್ವರ್ ಮನೆ ಮೀಟಿಂಗ್ ಆಗಿದೆ, ಜಾರಕಿಹೊಳಿ ಮನೆ ಎಲ್ಲ ನೋಡಿ. ನೀವು ಹೋಗಿದ್ರಿ ಏನಲ್ಲೇ? ಏನು ಮಾತಾಡಬೇಡ್ರಿ. ಪರಮೇಶ್ವರ್ ಮನೆ ಎಲ್ಲೂ ಮೀಟಿಂಗ್ ಆಗಿಲ್ಲ, ಜಾರಕಿಹೊಳಿ ಮೀಟಿಂಗ್ ಆಗಿದ್ದರೆ ಮೀಟಿಂಗ್ ಹೆತ್ತಕ್ಕಾಗಿದ್ದಾವೆ. ಅವರು ಇಲಾಖೆಯ ಕೆಲಸದ ಬಗ್ಗೆ ಕೆಲವು ಶಾಸಕರು ಹೋಗಿರ್ಬೋದು, ಮಾಡಿರ್ಬೋದು. ಆದರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ರಾಜೀನಾಮೆ ಪ್ರಶ್ನೆ ಇವತ್ತು ತನಕ ಯಾರೂ ಚರ್ಚೆ ಮಾಡಿಲ್ಲ. ನಾನೊಬ್ಬ ಶಾಸಕ ಅದೇನೆ, ಯಾರು ನನಗೂ ಹೇಳಬೇಕಾಗಿತ್ತಲ್ಲ. ಎಲ್ಲ ಸತ್ಯವಾದ ಮಾತಲ್ಲ ಇವು, ಸತ್ಯಕ್ಕೆ ದೂರವಾದ ಮಾತುಗಳು. ಸರ್ ಇಷ್ಟು ಸೀನಿಯರ್ ಇದ್ರಿ ಸರ್, ಈ ಗ್ಯಾರಂಟಿ ಯೋಜನೆಗಳಿಂದ ಯಾಕೆ ನಾನು ಕುದ್ಲ ಹಣ್ಣಾಗಿದ್ದ ಬಿಡ್ರಿ ಹೋಗ್ತೇನೆ. ಗ್ಯಾರಂಟಿ ಯೋಜನೆಗಳಿಂದ ಡೆವಲಪ್ಮೆಂಟ್ಗೆ ತೊಂದರೆ ಆಗ್ತಾ ಇಲ್ವಾ? ನಾವು ಒಂದು ಮಾತು ಹೇಳ್ತೇನೆ, ಗ್ಯಾರಂಟಿ ಯೋಜನೆಗೆ 57-58 ಸಾವಿರ ಕೋಟಿ ರೂಪಾಯಿ ಪ್ರತಿ ವರ್ಷ ವೆಚ್ಚ ಮಾಡಬೇಕಾಗ್ತದೆ. ಅದರಿಂದ ಸರ್ಕಾರ ಮೇಲೆ ಆರ್ಥಿಕ ಭಾರ ಬಂದಿದ್ದು ನಿಜ. ಆದರೆ ಪ್ರಣಾಳಿಕೆಯಲ್ಲಿ ಚುನಾವಣೆಯಲ್ಲಿ ನಾವು ಇದು ಮಾತು ಕೊಟ್ಟಿದ್ವಿ. ಸಿದ್ದರಾಮಯ್ಯ ಒಬ್ಬನೇ ಅಲ್ಲ, ನಾವೆಲ್ಲರೂ ಹೇಳಿದ್ದೇವೆ, ನಮ್ಮ ಕೈಯಾಗ ಅಧಿಕಾರ ಕೊಡ್ರಿ, ನಾವು 5 ಗ್ಯಾರಂಟಿ ಕೊಡ್ತೇವೆ ಅಂತ. ಆ ಪ್ರಕಾರ ಕರ್ನಾಟಕ ಸರ್ಕಾರ ಕೊಟ್ಟಿದ್ದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅದರಿಂದ ಸ್ವಲ್ಪ ಆರ್ಥಿಕ ತೊಂದರೆ ಆಗಿದ್ದು ನಿಜ. ಆದರೆ